ರೋಮನ್ನರಿಗೆ ಬರೆದ ಪತ್ರಿಕೆ 18-19 ವಾಕ್ಯ. ರೋಮನ್ಸ್ ಚಾಪ್ಟರ್ 5 18-19 ಓದೋಣ. ಒಬ್ಬನ ಅಪರಾಧದಿಂದ, ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲಾ ಮಾನವರು ದಂಡನೆಯ ತೀರ್ಪಿಗೆ ಗುರಿಯಾಗುತ್ತಾರೆ. ಹಾಗೆಯೇ ಒಬ್ಬನ ಸತ್ಕಾರ್ಯದಿಂದ, ಒಬ್ಬ ಮನುಷ್ಯನ ಸತ್ಕಾರ್ಯದಿಂದ ಎಲ್ಲಾ ಮಾನವರು ವಿಮೋಚನೆಯನ್ನು ಸಜೀವವನ್ನು ಪಡೆಯುತ್ತಾರೆ. ಹೇಗೆ ಒಬ್ಬ ಮನುಷ್ಯನ ಅವಿಧೇಯತೆಯಿಂದ ಎಲ್ಲರೂ ಪಾಪಿಗಳಾದರೋ, ಹಾಗೆಯೇ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲರೂ ದೇವರೊಡನೆ ಸತ್ಸಂಬಂಧವನ್ನು ಹೊಂದುತ್ತಾರೆ. ಇಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿ 10ನೇ ಅಧ್ಯಾಯದಲ್ಲಿ ಯೋಹಾನನ ಶುಭ ಸಂದೇಶದಲ್ಲಿ 10ನೇ ವಾಕ್ಯವನ್ನ ನೀವು ಓದಿ ನೋಡಿದ್ರೆ ಅಲ್ಲಿ ಯೇಸು ಹೇಳ್ತಾರೆ, ನಾನು ಬಂದದ್ದು ಜೀವ ನೀಡುವುದಕ್ಕಾಗಿ, ಪ್ರೈಸ್ ದಿ ಲಾರ್ಡ್, ಯಥೇಚ್ಛವಾಗಿ ನೀಡುವುದಕ್ಕಾಗಿ ಅಂತ ಹೇಳಿ ಯೇಸು ಹೇಳ್ತಾರೆ. ಈಗ ನಿಮ್ಮಲ್ಲಿ ಜೀವ ಇದೆಯೋ ಇಲ್ವೋ? ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಾತಾಡಬೇಕು. ನಿಮ್ಮಲ್ಲಿ ಜೀವ ಇದೆಯೋ ಇಲ್ವೋ? ಇದೆಯಾ ಅಲ್ವಾ? ಇದ್ದಿದ್ರಿಂದಲೇ ಮನೆಯಿಂದ ಇಲ್ಲಿಗೆ ಬಂದಿದ್ದೀರಾ, ಕುತ್ಕೊಂಡಿದ್ದೀರಾ, ಕೇಳಿಸ್ಕೊತಾ ಇದ್ದೀರಾ. ಪ್ರೈಸ್ ದಿ ಲಾರ್ಡ್. ಶರೀರದಲ್ಲಿ ನಮಗೆಲ್ಲರಿಗೂ ಜೀವ ಇದೆ. ಈ ಶರೀರದಲ್ಲಿ ಜೀವ ಇರೋದ್ರಿಂದ ನಾವು ಕೆಲಸ ಮಾಡ್ತೀವಿ, ಅನೇಕ ಕಾರ್ಯಗಳನ್ನು ಮಾಡ್ತೀವಿ, ಒಳ್ಳೆಯದೇ. ನಾನು ಬಂದದ್ದಾದರೂ ಜೀವ ನೀಡಲಿಕ್ಕೆ ಅಂತ ಹೇಳಿದಂಥ ಈ ಮಾತು ಶರೀರಕ್ಕೆ ಅಲ್ಲ, ನನ್ನ ಆತ್ಮಕ್ಕೆ. ಎಲ್ಲಿಗೆ? ಈಗ ನಾವು ಪ್ರಶ್ನೆ ಮಾಡಿ ನೋಡಬೇಕು. ನಾನು ಯಾರನ್ನೂ ಕೇಳಲ್ಲ ನಿಮ್ಗೆ ಜೀವ ಇದೆಯಾ ಅಂತ. ನಿಮ್ಮ ಶರೀರದಲ್ಲಿ ಜೀವ ಇದೆ, ಕಾಣಿಸ್ತಾ ಇದೆ. ಆದರೆ ನಾನು ನನ್ನನ್ನೇ ಪ್ರಶ್ನೆ ಮಾಡಿ ನೋಡ್ಕೋಬೇಕು, ನನ್ನ ಆತ್ಮದಲ್ಲಿ ಜೀವ ಇದೆಯಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಏನಂದರೆ, ನೀವು ಮನೆಗೆ ಮೀನು ತರ್ತೀರಾ, ತಿನ್ನಲ್ವ ನೀವು? ಮಾತಾಡಲ್ಲ ಯಾರೂ. ಪ್ರೈಸ್ ದಿ ಲಾರ್ಡ್. ಮೀನು ತರ್ತೀರೋ ಇಲ್ಲೋ? ಸೊ ಬದುಕಿರುವ ಮೀನನ್ನು ತಂದು ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೊರಗಡೆ ಹಾಕಿದಾಗ, ನೀರಿಂದ ಹೊರಗಡೆ ಹಾಕಿದಾಗ ಆ ಮೀನು ಏನು ಮಾಡುತ್ತೆ? ಏನು ಮಾಡಲ್ಲ, ಒದ್ದಾಡುತ್ತೆ ಅಲ್ವಾ? ಯಾಕೆಂದರೆ ಅದು ಜೀವಂತವಾಗಿ ಸಂತೋಷವಾಗಿ ಸಮಾಧಾನವಾಗಿರೋದು ಎಲ್ಲಿ ಅಂದರೆ ನೀರಲ್ಲಿ. ನೀರಿಂದ ಅದನ್ನು ಹೊರಗಡೆ ತಂದ ತಕ್ಷಣ ಅದಕ್ಕೆ ಸಂಕಟ ಆಗುತ್ತೆ, ಕಷ್ಟ ಆಗುತ್ತೆ, ಉಸಿರಾಡ್ಲಿಕ್ಕೆ ಆಗಲ್ಲ ಅದಕ್ಕೆ. ಅದರಿಂದ ಅದು ಒದ್ದಾಡುತ್ತೆ. ಅದೇ ಪ್ರಕಾರ ಶರೀರದಲ್ಲಿ ಜೀವ ಇದೆ ನಮಗೆ, ಆತ್ಮದಲ್ಲಿ ಜೀವ ಇದ್ದರೆ ನಿಮ್ಮಲ್ಲಿ ಸಮಾಧಾನ ಇರುತ್ತೆ, ನಿಮ್ಮಲ್ಲಿ ನೆಮ್ಮದಿ ಇರುತ್ತೆ, ನಿಮ್ಮಲ್ಲಿ ಶಾಂತಿ ಇರುತ್ತೆ, ನಿಮ್ಮಲ್ಲಿ ಕಷ್ಟಗಳಿರುತ್ತೆ. ಕಷ್ಟಗಳಿದ್ರೂ ಕೂಡ ಅದು ಕಷ್ಟ ಅಂತ ನಿಮ್ಗೆ ಅನಿಸೋದಿಲ್ಲ. ಸಮಸ್ಯೆ ಇರ್ತದೆ, ಅದು ಸಮಸ್ಯೆ ಅಂತೇಳಿ ನಿಮಗೆ ಅನಿಸೋದಿಲ್ಲ. ಯಾಕೆಂದರೆ ಒಳಗಡೆ ಜೀವವಾದ ಯೇಸು ಇರ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾರಿರ್ತಾರೆ? ಜೋರಾಗಿ ಯಾರಿರ್ತಾರೆ? ಸೊ ಅದಕ್ಕೆ ಯೇಸು ಹೇಳಿದ್ದು, ನಾನು ಬಂದದ್ದು ಜೀವ ನೀಡಲಿಕ್ಕೆ. ಎಲ್ಲಿ ಜೀವ? ಆತ್ಮದಲ್ಲಿ ಜೀವ, ಹೃದಯದಲ್ಲಿ ಜೀವ. ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ಜೀವ ಇದ್ದರೆ ಮದರ್ ಮೇರಿ ಥರ ಆರಾಮಾಗಿರ್ಬೋದು ನಾವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮದರ್ ಮೇರಿ ಈ ಲೋಕದಲ್ಲಿ ಬದುಕಿ ಜೀವಿಸುವಾಗ ಕಷ್ಟ ಇತ್ತಾ? ಹೇಳಿ, ಏನಾದರೂ ಇತ್ತೋ ಇಲ್ವೋ? ತೊಂದರೆ ಇತ್ತಾ ಇಲ್ವೋ? ಸಮಸ್ಯೆಗಳ ಮಧ್ಯದಲ್ಲಿ ಜೀವಿಸಿದ್ರೋ ಇಲ್ವೋ? ಆದರೆ ಅದೆಲ್ಲ ಸಂದರ್ಭದಲ್ಲೂ
ಆನಂದವಾಗಿ ಜೀವಿಸಿದ್ರ, ಅಳ್ತಾ ಅಳ್ತಾ ಜೀವಿಸಿದ್ರ? ಯಾಕೆ ಹೇಳಿ? ಯಾಕೆಂದ್ರೆ ಅವರ ಒಳಗಡೆ ಯಾರ ಅನುಭವ ಇತ್ತು? ಅವರೊಳಗಡೆ ಯಾರಿದ್ರು? ಈಗ ನಮಗೆ ಸಮಸ್ಯೆಗಳಿದೆ, ಯಾಕೆ ನಾವು ಅಳ್ತಾ ಎಲ್ಲಾರ ಹತ್ರ ಹೇಳ್ಕೊಂಡ್ ಬರ್ತೀವಿ ಹೇಳಿ? ಒಳಗಡೆ ಜೀವ ಇಲ್ಲ, ಒಳಗಡೆ ಜೀವ ಇಲ್ಲ. ಬೇಜಾರು ಮಾಡ್ಕೋಬೇಡಿ, ಇದೇ ಸತ್ಯ, ಇದೇ ಸತ್ಯ. ನಾನು ಕೂಡ ಹುಟ್ಟು ಕ್ರೈಸ್ತನಾಗಿದ್ರು ಕೂಡ ನನ್ನ ಒಳಗಡೆ ಯಾವುದೇ ಸಮಾಧಾನ, ನೆಮ್ಮದಿ ಇರಲಿಲ್ಲ, ಶಾಂತಿ ಇರಲಿಲ್ಲ. ಸುಮಾರು 30 ವರ್ಷಗಳ ಕಾಲ ಯಾವಾಗ ನನ್ನ ಒಳಗಡೆ ಯೇಸು ಬಂದ್ರೋ, ಯೇಸು ನನ್ನ ಒಳಗಡೆ ಜೀವಿಸ್ಲಿಕ್ಕೆ ಆರಂಭಿಸಿದ್ರೋ, ಆಗ ಎಲ್ಲ ಸಂದರ್ಭಗಳಲ್ಲಿಯೂ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಮಟ್ಟಿಗೆ ಸಂತೋಷವಾಗಿರ್ಲಿಕ್ಕೆ, ಸಮಾಧಾನವಾಗಿರ್ಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇದೆ. ಪ್ರೈಸ್ ದ ಲಾರ್ಡ್. ಇದು ನನ್ನಿಂದ ಅಲ್ಲ, ನನ್ನ ಒಳಗಡೆ ಬಂದಂತ ಯೇಸುವಿನ ಮುಖಾಂತರವಾಗಿ. ನಮ್ಮಿಂದ ಆಗೋದಿಲ್ಲ. ಇವತ್ತು ಎಲ್ಲ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಟೆನ್ಷನ್ ಆಗಿದೆ, ಸಮಾಧಾನ ಇಲ್ಲ, ಸಾರಾಯಿ ಕುಡಿಯೋಣ, ಬಾರ್ಗೋಗೋಣ, ಸಿನಿಮಾಗೆ ಹೋಗೋಣ. ನೀವು ಎಲ್ಲಿಗಾದ್ರೂ ಹೋಗಿ, ನೀವು 1,000 ರೂಪಾಯಿದಾದ್ರೂ ಕುಡಿ, 1,00,000 ರೂಪಾಯಿದಾದ್ರೂ ಕುಡೀರಿ. ಕುಡಿದಾಗ ಮರೆತು ಮಲ್ಕೊಳ್ತೀರಷ್ಟೇ. ಮಾರನೇ ದಿವಸ ಬೆಳಗ್ಗೆ ಎದ್ದಾಗ ಅದೇ ಪರಿಸ್ಥಿತಿ. ಆದ್ರೆ ಯೇಸು ಇದ್ರೆ ಆ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅದಕ್ಕೇನೆ ಮತ್ತೊಂದು ಸಾರಿ ಈಗ ಓದ್ತೀರಾ, 5ನೇ ಅಧ್ಯಾಯ 19ನೇ ವಾಕ್ಯ, ರೋಮನ್ನರಿಗೆ ಬರೆದ ಪತ್ರಿಕೆ. ಹೇಗೆ ಒಬ್ಬ ಮನುಷ್ಯನ ಅವಿಧೇಯತೆಯಿಂದ, ಹೇಗೆ ಒಬ್ಬ ಮನುಷ್ಯನ ಅವಿಧೇಯತೆಯಿಂದ ಎಲ್ಲರೂ ಪಾಪಿಗಳಾದರು. ನೋಡಿ, ಒಬ್ಬ ಮನುಷ್ಯ ಅಂದಾಗ ಇದು ಯಾರು ಅಂದ್ರೆ ಆದಾಮ. ಆದಾಮನನ್ನ ಏದೇನ್ ತೋಟದಲ್ಲಿ ದೇವರು ಸೃಷ್ಟಿ ಮಾಡಿದಾಗ ಅವನಿಗೆ ಕಷ್ಟ ಇತ್ತಾ? ಮಾತಾಡಿ, ಕಷ್ಟ ಇತ್ತಾ? ಅಲ್ಲೆಲ್ಲ ಊಟಕ್ಕೆ ಬೇಕಾದ ಹಣ್ಣುಗಳೆಲ್ಲ ಇತ್ತಾ? ಹಂಪಲಿತ್ತ? ಯಾವ್ದು ಬೇಕಾದ್ರೂ ತಿನ್ಬೋದಾಗಿತ್ತ? ದೇವರ ಜೊತೆ ಒಂದು ಫೆಲೋಶಿಪ್ ಇತ್ತ? ಸಂತೋಷವಾಗಿದ್ನ? ಆನಂದವಾಗಿದ್ನ? ಏನು ಕೊರತೆ ಇರಲಿಲ್ಲ ಅವನಿಗೆ. ಆದ್ರೆ ದೇವರೊಂದು ಮಾತನ್ನ ಹೇಳಿದ್ರು ಅವನಿಗೆ, ಏನಂತ? ಅದಮ್ಮ, ಈ ತೋಟ ನಿಂದೇನೆ, ಈ ಹಣ್ಣು ಹಂಪಲುಗಳು ನಿಂದೇನೆ. ದೇವರನ್ನಾದ್ರು ನಿನಗೆ ಆಯಸ್ಸು ಇಷ್ಟೇ ಅಂತ ಏನಾದ್ರು ಹೇಳಿದ್ರ? ಅದು ಕೂಡ ಇರಲಿಲ್ಲ. ನಾನು ಇರ್ತೀನಲ್ವ, ನನ್ನ ಜೊತೆ ನೀನು ಯಾವಾಗಲೂ ಇರ್ಬೋದು. ಇಷ್ಟೊಂದು ಸ್ವಾತಂತ್ರ್ಯವನ್ನ ದೇವರು ಕೊಟ್ಟು ತೋಟದಲ್ಲಿಟ್ಟಿದ್ರು. ಆದ್ರೆ ಒಂದು ಮಾತನ್ನ ಹೇಳಿದ್ರು, ಏನ್ ಗೊತ್ತಾ? ನೀನು ಎಲ್ಲ ಯಥೇಚ್ಛವಾಗಿ ತಿನ್ನು, ಆದ್ರೆ ಒಂದು ಮರದ ಹಣ್ಣನ್ನ ಮಾತ್ರ ನೀನೇನ್ ಮಾಡಬಾರ್ದು, ಮುಟ್ಲೂ ಕೂಡ್ದು ತಿನ್ಲೂ ಕೂಡ್ದು. ಪ್ರೈಸ್ ದಿ ಲಾರ್ಡ್. ತಿಂದ್ರೆ ಏನಾಗ್ತೀಯ ಹೇಳಿ? ತಿಂದ್ರೆ ಏನಾಗ್ತೀಯ? ಸಾಯ್ತೀಯ. ಅವನ್ ತಿಂದ, ಸತ್ತದ್ದು ದೇಹದಲ್ಲಿನ ಆತ್ಮದಲ್ಲಿನ? ಹೇಳಿ, ಎಲ್ಲಿ? ಹಾಗಾದ್ರೆ ದೇವರ ವಾಕ್ಯವನ್ನ ಮೀರಿದ್ರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಿದ್ರೆ ಬಾಡಿ ಸಾಯುತ್ತಾ, ಆತ್ಮ ಸಾಯುತ್ತಾ? ಆತ್ಮ ಸತ್ತೋಗುತ್ತೆ, ಆತ್ಮ ಇರೋದಿಲ್ಲ. ಈ ಆತ್ಮ ಇಲ್ಲ ಅಂದ್ರೆ ನಮ್ಮಲ್ಲಿ ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ನೀವು ಬಿರಿಯಾನಿ ತಿನ್ನಿ, ಸಮಾಧಾನ ಇರಲ್ಲ. ನೀವು ಯಾವ ದೇಶಕ್ಕೆ ಹೋಗಿ ಬನ್ನಿ, ಹೋದಾಗ ಮಾತ್ರ, ಬಂದ ಮೇಲೆ ಮತ್ತೆ ಅದೇ ಪರಿಸ್ಥಿತಿ. ಈಗ ಅನೇಕರ ಜೀವನ ಹಂಗೆ ಇದೆ. ಧ್ಯಾನಕ್ಕೆ ಬರ್ತೀವಿ, ಧ್ಯಾನದಲ್ಲಿ ಸ್ವಲ್ಪ ದೇವರ ವಾಕ್ಯ ಕೇಳಿಸ್ಕೊಳ್ತೀವಿ, ಸಮಾಧಾನ. ಹೊರಗಡೆ ಹೋದ್ಮೇಲೆ ಅದೇ ಪರಿಸ್ಥಿತಿ. ಕಾರಣ ಏನು ಅಂದ್ರೆ, ನಮ್ಮ ಒಳಗಡೆ ಒರಿಜಿನಲ್ ನಿಜವಾದ ಜೀವ, ಯೇಸು ಎಂಬ ಜೀವ ನಮ್ಮ ಒಳಗಡೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತು ಏನನ್ನ ಪಡ್ಕೋಬೇಕು ನಾವು ನಿಜವಾಗ್ಲೂ? ವೆರಿ ಗುಡ್. ಯಾರನ್ನ ಈ ಧ್ಯಾನದಲ್ಲಿ ಪಡ್ಕೋತೀರಾ? ನೀವು ಪಡ್ಕೊಂಡು ನೋಡಿ, ಇಲ್ಲೇನೆ ನೀವು ಆನಂದವನ್ನ ಸವಿಲಿಕ್ಕಾಗತ್ತೆ. ನಿಮ್ಮ ಹೃದಯದಲ್ಲಿ ಮಾತೆ ಮರಿಯಳು ನನ್ನ ಆತ್ಮವು ಕರ್ತನನ್ನ ಸ್ತುತಿಸುತ್ತದೆ ಎಂದು ಹೇಳಿದ ಹಾಗೆ ನಿಮ್ಮ ಅಂತರಂಗ ಆನಂದಿಸುತ್ತದೆ. ಆ ಆನಂದವನ್ನ ನೀವು ಅನುಭವಿಸ್ಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಒಬ್ಬ ಮನುಷ್ಯ ಆದಾಮ ಅವಿಧೇಯನಾದ, ತಿನ್ನಬಾರದು ಎಂದು ಹೇಳಿದ ಆ ಮರದ ಹಣ್ಣನ್ನ ತಿಂದ, ಸತ್ತೋದ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಸತ್ತೋದ? ಆತ್ಮದಲ್ಲಿ. ಎಲ್ಲಿ? ಈ ಆತ್ಮದಲ್ಲಿ ಸತ್ತೋದ್ರೆ ಹೆಂಗೆ ಗುರುತು ಹಚ್ಚಬಹುದು, ಹೆಂಗೆ ಗೊತ್ತಾಗುತ್ತೆ ಅಂದ್ರೆ, ದೇವರ ವಾಕ್ಯ ಇಷ್ಟ ಆಗಲ್ಲ, ಬೈಬಲ್ ಓದ್ಲಿಕ್ಕೆ ಮನಸ್ಸಿರಲ್ಲ,
ಚರ್ಚಿಗೆ ಬಂದರೂ ಕೂಡ ಕಾಟಾಚಾರವಾಗಿ ಬರ್ತೀವಿ. ಏನೋ ಭಾನುವಾರ ಹೋಗೋಣ ಅಂತ ಬರ್ತೀವಿ. ನಮ್ಮ ಜೀವನದಲ್ಲಿ ಒಂದು ಗುರಿ ಇರಲ್ಲ, ಯಾರಿಗಾಗಿ ಬದುಕಬೇಕು ಗೊತ್ತಿರಲ್ಲ. ಕುಟುಂಬ ಜೀವನದಲ್ಲಿದ್ರೂ ಕೂಡ ಏನೋ ಪ್ರಾಣಿಗಳ ಥರ ಬದುಕ್ತಾ ಇರ್ತೀವಿ. ಆ ರೀತಿ ಬದುಕಲಿಕ್ಕೆ ದೇವರು ನಮ್ಮನ್ನ ಆಯ್ಕೆ ಮಾಡಿಲ್ಲ, ಆ ರೀತಿ ಬದುಕಲಿಕ್ಕೆ ಸೃಷ್ಟಿ ಮಾಡಿಲ್ಲ. ಅವರ ಜೊತೆ ಇದ್ದುಕೊಂಡು ಅವರ ಮಕ್ಕಳಾಗಿ ಬದುಕಬೇಕು ಅನ್ನೋದು ದೇವರ ಇಷ್ಟ, ದೇವರ ಚಿತ್ತ. ಆದ್ರಿಂದ ಒಬ್ಬ ಮನುಷ್ಯನ ಅವಿಧೇಯತೆಯಿಂದ ಎಲ್ಲಾ ಮನುಷ್ಯರೇನಾದರೂ ಆತ್ಮದಲ್ಲಿ ಸತ್ತು ಹೋದ್ರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಸಾವನ್ನ ನೋಡ್ಲಿಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ? ಕೇಳಿಸ್ಕೊತಾ ಇದ್ದೀರಾ? ಮನುಷ್ಯನ ಸಾವನ್ನ, ಮನುಷ್ಯ ಸೈತಾನನ ಬಂಧನದಲ್ಲಿ ಆ ಬೆಂಕಿಯಲ್ಲಿ ಇರೋದನ್ನ ನೋಡ್ಲಿಕ್ಕೆ ಯಾರಿಗಿಷ್ಟ ಇಲ್ಲ? ಯಾರಿಗೆ? ಯೇಸುಗಿಷ್ಟ ಇಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಮಕ್ಕಳು ಯಾವುದೋ ಒಂದು ಹಂದಿ ಬಿದ್ದು ಒದ್ದಾಡಿರುತ್ತಲ್ವಾ, ಕೊಚ್ಚೆ, ಆ ಕೊಚ್ಚೆಯಲ್ಲಿ ಹಂದಿ ಜೊತೆ ನಿಮ್ಮ ಮಗನೋ ಮಗಳು ಹೋಗಿ ಹಂದಿ ಮರಿ ಜೊತೆ ಆಟ ಆಡೋದನ್ನ ನೀವು ನೋಡ್ತೀರಾ? ಏನನ್ಸುತ್ತೆ? ನಾವು ಮಾತಾಡ್ತಾ ಬರ್ತಾ ಇದ್ವಿ ದಾರಿಯಲ್ಲಿ, ಈಗ ಚೆನ್ನಾಗಿ ಅನ್ಸುತ್ತಾ? ಇಷ್ಟ ಆಗಲ್ಲ. ಏನ್ ಮಾಡ್ತೀರಾ? ಬೈದು ಉಗಿದು ಅವನ ಎಳ್ಕೊಬಂದು ಅವನಿಗೆ ಒಂದ್ಸಾರಿ ಅಲ್ಲ 4 ಸಾರಿ ಸೋಪ್ ಹಾಕಿ ಉಜ್ಜಿ 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 ಏನ್ ಮಾಡ್ತೀರಾ? ಅವನಿಗೆ ಪೌಡ್ರ್ ಹಾಕಿ ಆಮೇಲೆ ಮುದ್ದು ಮಾಡ್ತೀರಾ ಅಲ್ವಾ? ಪ್ರೈಸ್ ದ ಲಾರ್ಡ್. ಅದೇ ತರ ಹಂದಿಗೂಡಿಗಿಂತಲೂ 100 ಅಲ್ಲ, 1,000,000 ಪಟ್ಟು ಮೋಸ ಆತ್ಮದಲ್ಲಿ ಮರಣವೆಂಬ ಜೀವನ. ಪ್ರೈಸ್ ದ ಲಾರ್ಡ್. ಸೊ ಒಬ್ಬ ಮನುಷ್ಯ ಆತ್ಮದಲ್ಲಿ ಸತ್ತಿದ್ರೆ ಒಂದಿಗೂಡಲ್ಲ, ಅದಕ್ಕೆ 1,000,000 ಪಟ್ಟು ಮೋಸದ ಜೀವನ. ಈ ಜೀವನವನ್ನ ನೋಡ್ಲಿಕ್ಕೆ ಇಷ್ಟ ಆಗ್ಲಿಲ್ಲ ಯಾರಿಗೆ? ತಂದೆ ದೇವರಿಗೆ, ಯೇಸು ಅಂತ ಇಟ್ಕೊಳ್ಳೋಣ, ಯೇಸುವಿಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹಾಗಾಗಿ ಏನ್ ಮಾಡಿದ್ರು? ಈಗ ಓದಿ, ಅದನ್ನ ಕಂಟಿನ್ಯೂ ಮಾಡಿ. 19. ಹೇಗೆ ಒಬ್ಬ ಮನುಷ್ಯನ ಅವಿಧೇಯತೆಯಿಂದ ಎಲ್ಲರೂ ಪಾಪಿಗಳಾದರೋ, ಎಲ್ಲರೂ ಪಾಪಿಗಳಾದರೋ, ಹಾಗೆಯೇ ಒಬ್ಬ ಮನುಷ್ಯನ ವಿಧೇಯತೆಯಿಂದ, ಹಾಗೆಯೇ ಒಬ್ಬ ಮನುಷ್ಯನ ವಿಧೇಯತೆಯಿಂದ, ಏನಿಂದ? ವಿಧೇಯತೆಯಿಂದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವಿಧೇಯನಾಗಿದ್ದು ಯಾರು? ಮಾತಾಡ್ಬೇಕು, ಇಲ್ಲಿ ಯಾರು ಹೇಳ್ತಾ ಇದ್ದಾರೆ, ಹೇಳಿ ಜೋರಾಗಿ. ಅವಿಧೇಯನಾಗಿದ್ದು ಯಾರು? ಆದಾಮ. ವಿಧೇಯನಾಗಿದ್ದು ಯಾರು? ಯೇಸು ಸ್ವಾಮಿ. ಯಾರಿಗೆ? ತಂದೆ ದೇವರಿಗೆ. ಆದಾಮನು ಕೂಡ ದೇವರ ಮಗನೇ, ಯೇಸು ಕೂಡ ದೇವರ ಮಗನೇ. ಆದಾಮ ದೇವರ ಮಾತನ್ನ ಮೀರಿದ, ಆದರೆ ಯೇಸು ಮನುಷ್ಯನಾಗಿ ಬಂದು ತಂದೆ ದೇವರ ಮಾತನ್ನ ಏನ್ ಮಾಡಿದ್ರು? ಅದರಂತೆ ನಡೆದ್ರು, ಜೀವಿಸಿದ್ರು ಅದರಂತೆ. ಹಾಗಾಗಿ ಅವರು ವಿಧೇಯರಾದರು. ಸೊ ಅದೇ ಪ್ರಕಾರ ಒಬ್ಬ ಮನುಷ್ಯನಿಂದ ಸಾವು, ಆದರೆ ಮತ್ತೊಬ್ಬ ಮನುಷ್ಯನಿಂದ, ಓದಿ, ಹಾಗೆಯೇ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲರೂ ದೇವರೊಡನೆ ಸತ್ಸಂಬಂಧವನ್ನು ಹೊಂದುತ್ತಾರೆ. ಈಗ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲಾ ಮನುಷ್ಯರಿಗೂ ತಂದೆ ದೇವರೊಂದಿಗೆ ಒಂದು ಸತ್ಸಂಬಂಧ ದೊರಕುತ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಾಗಾದ್ರೆ ನಷ್ಟಪಡಿಸಿಕೊಂಡಂತಹ ಆ ಸತ್ಸಂಬಂಧವನ್ನ ಮತ್ತೆ ಒಂದುಗೂಡಿಸುವಂತ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಭೂಮಿಗೆ ಮನುಷ್ಯನಾಗಿ ಇಳಿದು ಬಂದ ಯೇಸು ಪ್ರಭು ಮಾತ್ರವೇ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆ ಯೇಸು ಪ್ರಭು ಈ ಭೂಮಿಗೆ ಬಂದದ್ದು ಏನಕ್ಕೆ ಗೊತ್ತಾ? ತಂದೆ ದೇವರಿಂದ ಆದಾಮನ ಮುಖಾಂತರ ಎಲ್ಲಾ ಮಾನವರು ಬೇರ್ಪಟ್ಟು ನರಕದ ಹಾದಿಯಲ್ಲಿ ಸೈತಾನನ ಜೊತೆಯಲ್ಲಿ ಜೀವಿಸ್ತಾ ಇದ್ವಲ್ವಾ, ಈ ಜೀವಿತವನ್ನ ತೆಗೆದು ಹಾಕಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮತ್ತೊಮ್ಮೆ ತಂದೆ ದೇವರಿಗೆ ಮಕ್ಕಳಾಗಿ ಬದುಕುವ ಒಂದು ಅವಕಾಶವನ್ನ ಮಾಡಿಕೊಟ್ಟವರು ಯೇಸು ಕ್ರಿಸ್ತರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ತಂದೆ ದೇವರ ಸತ್ಸಂಬಂಧ ನಮಗೆ ಯಾರ ಮುಖಾಂತರ ಸಿಗ್ತದೆ? ಯಾರ ಮುಖಾಂತರ? ಯಾರ ಮುಖಾಂತರ? ಯಾರ ಮುಖಾಂತರ? ಸೊ ನೋಡಿ, ನಾವೆಲ್ಲರೂ ಕೂಡ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ, ನೀವು ಹೇಳಲ್ವಾ? ಸ್ವರ್ಗದಲ್ಲಿರುವ ನಿಮ್ಮ ನಾಮಕ್ಕೆ. ಈಗ ತಂದೆ ಅಂತ ಹೇಳಿದ್ರೆ ಸಂಬಂಧ ಇರಬೇಕೋ ಬೇಡ? ಇದೆಯಾ?
ಶುಭ ಸಂದೇಶ ಗೊತ್ತಿಲ್ಲದೆ ತಂದೆ ಜೊತೆ ಸಂಬಂಧ ಇರಲ್ಲ. ಶುಭ ಸಂದೇಶವನ್ನು ಆಲಿಸಿ ಪ್ರಭು ಯೇಸುವನ್ನ ನಮ್ಮ ಹೃದಯಕ್ಕೆ ಪ್ರಭುವಾಗಿ ಸ್ವೀಕರಿಸಿಕೊಳ್ಳದ ಹೊರತು ನೀವೆಷ್ಟು ಅಪ್ಪ ಅಂತ ಕರೆದ್ರೂ ಅದಕ್ಕೆ ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ರಿಂದ ಇಲ್ಲಿ ಜೀವ ಪಡ್ಕೋಬೇಕು ನಾವು. ಆ ಜೀವವನ್ನು ಕೊಡ್ಲಿಕ್ಕಾಗಿನೇ ಯೇಸು ಭೂಮಿಗೆ ಮನುಷ್ಯನಾಗಿ ಬಂದದ್ದು ಪ್ರಿಯರೇ, ಅದಕ್ಕೋಸ್ಕರ ಬಂದದ್ದು. ಆದ್ದರಿಂದ ಒಬ್ಬ ಮನುಷ್ಯನಿಂದ ಪಾಪ ಬಂತು, ಶಾಪ ಬಂತು, ಎಲ್ಲ ನಷ್ಟಪಟ್ಟು ಹೋದ್ವಿ. ಆದರೆ ಯೇಸು ಕ್ರಿಸ್ತರ ವಿಧೇಯತೆಯಿಂದ, ಯೇಸು ಕ್ರಿಸ್ತರ ಮರಣದ ಮುಖಾಂತರ, ಯೇಸು ಕ್ರಿಸ್ತರ ಪುನರುತ್ಥಾನದ ಮುಖಾಂತರ ನಾವೆಲ್ಲರೂ ಮತ್ತೊಮ್ಮೆ ತಂದೆ ದೇವರ ಮಕ್ಕಳಾಗಿ ಅಪ್ಪ ಎಂದು ಕರೆಯುವ ಆ ಸೌಭಾಗ್ಯವನ್ನ ನನಗೂ ನಿಮಗೂ ದೇವರು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದ ನಾವೆಲ್ಲರೂ ಎದ್ದು ನಿಲ್ಲೋಣ. ಎದ್ದು ನಿಂತು, ಯಾರು ಕೈ ತಟ್ಟೋದು ಬೇಡ. ಯೇಸುವನ್ನ ಒಂದ್ಸಾರಿ ನೋಡಿ, ಶಿಲುಬೆಯಲ್ಲಿ ನೋಡಿ ಯೇಸುವನ್ನ. ಚೆನ್ನಾಗಿದ್ದಾರಾ ಇಲ್ವಾ ಹೇಳಿ, ಏನಾದ್ರು ಚೆನ್ನಾಗಿದ್ದಾರಾ? ಸ್ವರೂಪದಲ್ಲಿ ಚೆನ್ನಾಗಿದ್ದಾರೆ, ಒಳ್ಳೆ ಪಾಲಿಶ್ ಎಲ್ಲ ಹಾಕಿ ತುಂಬ ಚೆನ್ನಾಗಿದೆ. ಆದರೆ ಬೈಬಲ್ ಹೇಳುತ್ತೆ, ಅವರು ಶಿಲುಬೆಯಲ್ಲಿ ತೂಗುವಾಗ ಅವರ ಮುಖ ಕೂಡ ನೋಡಲಿಕ್ಕೆ ಅಸಹ್ಯವಾಗಿತ್ತಂತೆ. ಅಷ್ಟು ಘೋರವಾದ ಯಾತನೆ ಅನುಭವಿಸಿದ್ರು. ಅಷ್ಟು ಘೋರವಾದ ಯಾತನೆಯನ್ನು ಅನುಭವಿಸಿದ್ದು ಅವರಿಗೋಸ್ಕರ ಅಲ್ಲ, ನನಗೋಸ್ಕರ, ನಿಮಗೋಸ್ಕರ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನೀವು ಈ ಸಾಲುಗಳನ್ನು ಕೇಳಿಸ್ಕೊಳ್ಳಿ, ಧ್ಯಾನ ಮಾಡಿ. ಅವರಂತ ಸ್ನೇಹಿತ ಬೇರೆ ಯಾರೂ ಇಲ್ಲ, ಅವರ ಹಾಗೆ ಪ್ರೀತಿಸೋರು ಇನ್ಯಾರೂ ಇಲ್ಲ, ಅವರ ಹಾಗೆ ಪ್ರಾಣ ಕೊಟ್ಟವರು ಯಾರೂ ಇಲ್ಲ. ಆ ದೇವರನ್ನ, ಯೇಸುವನ್ನ ನೋಡಿ, ನೋಡುತ್ತಾ ಒಂದು ಕ್ಷಣ ಅವರ ಪ್ರೀತಿಯನ್ನ ಹೃದಯದಲ್ಲಿ ಬಯಸಿ, ಎಸಪ್ಪ ನಿನ್ನ ಪ್ರೀತಿ ನನಗೆ ಬೇಕಿವತ್ತು, ನಿನ್ನ ಪ್ರೀತಿ ನಾನು ಅನುಭವಿಸ್ಬೇಕಿವತ್ತು, ನಿನ್ನ ಸಾನ್ನಿಧ್ಯವನ್ನು ಅನುಭವಿಸ್ಬೇಕಿವತ್ತು ಅಂತೇಳಿ ಅವರ ಪ್ರೀತಿಯನ್ನು ಬಯಸುತ್ತಾ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಪ್ರೀತಿ ತುಂಬಿದ ಹೃದಯದಿಂದ ನಾವೆಲ್ಲರೂ ಕೂಡ ಹೇಳೋಣ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಹೇಳೋಣ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು. ನಂಬಿಕೆಯಿಂದ ಯೇಸುವೇ ನೀನೇ ಜೀವವು, ಯೇಸುವೇ ಯೇಸುವೇ ನೀನೇ ಪ್ರಾಣವು. ಯೇಸುವೇ ನೀವೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಹೇಳೋಣ. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಧ್ಯಾನ ಮಾಡುತ್ತಾ ವಿಶ್ವಾಸದಿಂದ ಕಣ್ಣುಗಳನ್ನು ಮುಚ್ಚಿ ಅವರ ಜೀವವನ್ನ ನಾವು ಕೇಳೋಣ. ಎಸಪ್ಪ, ನನ್ನ ಅಂತರಂಗದಲ್ಲಿ ಬನ್ನಿ. ನನಗಾಗಿ ಸತ್ತು ಪುನರುತ್ಥಾನರಾದ ಯೇಸುವೆ, ನೀವೇ ಜೀವ, ನೀವೇ ಮಾರ್ಗ, ನೀವೇ ಸತ್ಯ. ಈ ಧ್ಯಾನದಲ್ಲಿ, ಈ ಸಮಯದಲ್ಲಿ ನನ್ನ ಅಂತರಂಗದಲ್ಲಿ ಬಂದು ವಾಸ ಮಾಡಿ ಅಪ್ಪ ಅಂತ ಕರೆಯೋಣ.
ಅವರ ಶಿಲುಬೆ ಯಾತನೆಯನ್ನು ಕಣ್ಮುಂದೆ ತಂದುಕೊಳ್ಳೋಣ. ಅವರ ಕಲ್ವಾರಿ ಯಾತನೆಯನ್ನು ಕಣ್ಮುಂದೆ ತಂದುಕೊಳ್ಳೋಣ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು. ನಂಬಿಕೆಯಿಂದ ಹೇಳಿ, ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು. ಹೇಳೋಣ, ಯೇಸುವೇ ನೀನೇ ನನ್ನ ರಕ್ಷೆಯು. ಸ್ನೇಹವೇ ಜೀವದಾತನೇ, ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಆ, ಜೀವ ಕೊಟ್ಟ ನನ್ನ ಸ್ನೇಹಿತ. ಸ್ನೇಹಿತ ನನ್ನ ಸ್ನೇಹಿತ, ಆ, ಜೀವ ಕೊಟ್ಟ ನನ್ನ ಸ್ನೇಹಿತ. ಎಲ್ಲೋ ಇದ್ದ ನನ್ನನ್ನ, ಆತ್ಮದಲ್ಲಿ ಸತ್ತು ಎಲ್ಲೋ ಅಲೆದಾಡುತ್ತಿದ್ದ ನನ್ನನ್ನ ಅವರ ಪ್ರೀತಿಯಿಂದ ಆಕರ್ಷಿಸಿ, ಅವರ ವಚನಗಳ ಮುಖಾಂತರ ನನ್ನೊಂದಿಗೆ ಮಾತನಾಡಿ ನನ್ನ ಆತ್ಮಕ್ಕೆ ಬಲ ಕೊಟ್ಟ, ಜೀವ ಕೊಟ್ಟ ನನ್ನ ಯೇಸು. ಆ ಜೀವ ಕೊಟ್ಟ ಯೇಸು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಯಾರ ಒಳಗಡೆ ನಿಮ್ಮ ಅಂತರಂಗದಲ್ಲಿ ಜೀವ ಇಲ್ವೋ ಕೇಳುವ ಪ್ರತಿಯೊಬ್ಬನಿಗೆ ಕೊಡುತ್ತೇನೆಂಬುದಾಗಿ ಯೇಸು ಹೇಳಿದ್ದಾರೆ. ಕೇಳೋಣ, ಯೇಸುವೆ ನೀವೇ ಬೇಕು ನನಗೆ, ಬೇರೆ ಏನು ಬೇಡ, ನೀವು ಬೇಕು ನನಗೆ, ನೀವು ಬೇಕು ಯೇಸುವೆ ನನಗೆ, ಬೇರೆ ಏನು ಕೇಳಬೇಡಿ, ಅದನ್ನು ಕೇಳಿ ಸಾಕು. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೋ ಇದ್ದ ನನ್ನನ್ನು, ಹೇಗೂ ಇದ್ದ ನನ್ನನ್ನು ನಿನ್ನಯ ವಾಕ್ಯದ ಬಲದಿಂದ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಸ್ನೇಹಿತ ನನ್ನ ಸ್ನೇಹಿತ, ಆ, ಜೀವ ಕೊಟ್ಟ ನನ್ನ ಸ್ನೇಹಿತ. ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಆ, ಜೀವ ಕೊಟ್ಟ. ನಿಮ್ಮ ಜೀವನ ಕತ್ತಲೆಯಾಗಿರಬಹುದು, ನನಗೆ ಯಾರು ಇಲ್ಲ ಎಂಬ ಚಿಂತೆ ನಿಮ್ಗಿರಬಹುದು. ದೇವರ ವಾಕ್ಯ ಹೇಳ್ತದೆ, ಗಾಢ ಅಂಧಕಾರದಲ್ಲಿ ನೀನಿದ್ದರೂ ಕೂಡ ನಾನು ನಿನ್ನನ್ನು ನಡೆಸ್ತೇನೆ. ಇದು ದಾವೀದನ ವಿಶ್ವಾಸ. ನಾನು ಗಾಢ ಅಂಧಕಾರದಲ್ಲಿದ್ದರೂ ಭಯ ಪಡೋದಿಲ್ಲ, ಯಾಕೆಂದರೆ ಕರ್ತನ ಕರಗಳು ನನ್ನನ್ನು ಕೈ ಹಿಡಿದು ನಡೆಸ್ತದೆ ಎಂಬುದಾಗಿ ಆತನು ಹೇಳ್ತಾನೆ.
ಇವತ್ತು ನೀನ್ ಭಯ ಪಡಬೇಡ ಮಗನೇ ಮಗಳೇ. ನಿನ್ ಜೀವನ ಏನೇ ಆಗಿರ್ಲಿ, ಎಂತದ್ದೇ ಆಗಿರ್ಲಿ, ಎಷ್ಟು ಮೋಸವಾಗಿರ್ಲಿ, ಎಷ್ಟು ದೂರದಲ್ಲಿ ಇದ್ರೂ ಕೂಡ, ಎಷ್ಟು ಪಾಪದ ಅವಸ್ಥೆಯಲ್ಲಿ ಇದ್ರೂ ಕೂಡ ಯೇಸು ನಿನ್ನನ್ನ ಕೈ ಹಿಡಿದು ನಡೆಸಲಿಕ್ಕಾಗಿ ಬಂದಿದ್ದಾರೆ. ನೀನಾಗಿರುವ ದುರವಸ್ಥೆಯಿಂದ ನಿನ್ನನ್ನು ಹಿಡಿದು ಎಬ್ಬಿಸಿ ಪರಲೋಕದ ಮಗನಾಗಿ ಮಗಳಾಗಿ ಮಾರ್ಪಡಿಸ್ಲಿಕ್ಕೆ ಬಂದಿದ್ದಾರೆ. ಅವರ ಒಂದು ಸ್ಪರ್ಶ ಸಾಕು, ಅವರ ಒಂದು ಮಾತು ಸಾಕು. ಈ ಸಾಲುಗಳನ್ನು ಕೇಳಿಸ್ಕೊ, ಧ್ಯಾನ ಮಾಡಿ. ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ. ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ವಾಕ್ಯದ ಕರದಿಂದ. ಕತ್ತಲೆಯಲ್ಲಿ ನಡೆದಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ನಂಬಿಕೆ ಉಳ್ಳವರಾಗಿ ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಆ ಸ್ನೇಹಿತನಿಗೆ ಹೇಳಿ ಎಲ್ಲರೂ, ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಮತ್ತೊಂದ್ಸಾರಿ ಹೇಳಿ ಎಲ್ಲರೂ, ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಹೇಳೋಣ ನಂಬಿಕೆಯಿಂದ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ಏಸಯ್ಯ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೆ ಜೀವವು, ಯೇಸುವೇ ನೀನೆ ಪ್ರಾಣವು. ಎಲ್ಲರೂ, ಯೇಸುವೇ ನೀನೇ ಜೀವವು, ಯೇಸುವೇ ನೀನೆ ಪ್ರಾಣ, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೆ ನನ್ನ ರಕ್ಷೆಯು, ಯೇಸುವೇ ನೀನೇ ನನ್ನ ರಕ್ಷೆಯು. ಸ್ನೇಹವೇ ಜೀವದಾತನೇ, ಸ್ನೇಹವೇ ಜೀವದಾತನೇ, ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಆ ಜೀವ ಕೊಟ್ಟ ಸ್ನೇಹಿತ ನನ್ನ ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಹೇಳೋಣ ಸೇರಿ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ, 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 ಜೀವ ಕೊಟ್ಟ ನನ್ನ ಸ್ನೇಹಿತ,
ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಈ ಪ್ರಪಂಚದಲ್ಲಿ ಗೆಳೆಯನಿಗಾಗಿ ಪ್ರಾಣ ಕೊಟ್ಟ ಪ್ರೀತಿ ಯೇಸು ಪ್ರೀತಿ. ಗೆಳೆಯನಿಗಾಗಿ ಪ್ರಾಣ ಕೊಟ್ಟ ಪ್ರೀತಿ ಯೇಸು ಪ್ರೀತಿ. ಆ ಪ್ರೀತಿಯನ್ನ ಅವರ ವಚನಗಳ ಮುಖಾಂತರ ನಾವು ಕೇಳಿಸ್ಕೊಳ್ಳಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ದಾಹದಿಂದ ಯೇಸಪ್ಪ ನನ್ನ ಜೊತೆ ಮಾತಾಡಿ ಅಂತ ಕೇಳಿ ಖಂಡಿತವಾಗಲೂ ಯೇಸು ನಮ್ಮೊಬ್ಬೊಬ್ಬರ ಜೊತೆ ಮಾತನಾಡ್ತಾರೆ. ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ.